ಹಲೋ ಗೈಸ್, ವೆಲ್ಕಮ್ ಟು ಓಪನ್ ಫಾರ್ ಟಿ ಪಿ ಚಾನಲ್. ಇವತ್ತು ಸಂಡೇ 20 ಏಪ್ರಿಲ್ಲು. ಸೊ ಇವತ್ತೊಂದು BTC USD ಅನಾಲಿಸಿಸ್ ಮಾಡಿದ್ದೆ. ಸೊ ಅದರದೊಂದು ಟ್ರೇಡು ಕೂಡ ಇವತ್ತು ನಾನು ಮಾಡಿದ್ದೀನಿ. ಸೊ ಆ ಟ್ರೇಡ್ ಹೆಂಗೆ ಹೋಗಿದೆ, ಯಾವ ರೀತಿಯಿಂದ ತಗೊಂಡೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ನಾನು ಹೇಗೆ ಟ್ರೇಡ್ ತಗೊಂಡೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪ ಒಂದು ಅಡ್ವಾಂಟೇಜ್ ಅಂತಂದರೆ, ಸಂಡೇ ದಿನ ಬಂದ್ಬಿಟ್ಟು ಸ್ಪ್ರೆಡ್ ಜಾಸ್ತಿ ಇರುತ್ತೆ. ಸೊ ಮೊಮೆಂಟಮ್ ಆದಾಗ ನಿಮಗೆ ಒಂದು ಮಿನಿಮಮ್ ಏನೋ ಅಮೌಂಟ್ ಕಾಣಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಸ್ಪ್ರೆಡ್ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಮೂಮೆಂಟ್ ಆದರೆ ಸಾಕು, ನಿಮ್ಮ ಎಂಟ್ರ್ ಪ್ರೈಸಿಂದ ನೆಗೆಟಿವ್ ಮತ್ತು ಪಾಸಿಟಿವ್ ತೋರಿಸ್ತೇವೆ. Let's see how this trade went through and what will be the result. ಓಕೆ, ಮೀನ್ವಲ್ ನಾವು ಅನಾಲಿಸಿಸ್ ಮಾಡೋಣ, ಏನಕ್ಕೋಸ್ಕರ ನಾನು ತಗೊಂಡೆ ಅಂತ. ಲೆಟ್ಸ್ ಎಂಟರ್ 4 hours ಫಸ್ಟ್. 4 ಅವರಲ್ಲಿ ನೀವು ನೋಡಿದ್ರೆ ಮಾರ್ಕೆಟು BTC ಮಾರ್ಕೆಟ್ ಏನಾಗಿದೆ ಅಂತಂದರೆ, ಇಯರ್ ಇಟ್ ಇಸ್ 12ನೇ ತಾರೀಕಿಂದ ಇವತ್ತು 20ನೇ ತಾರೀಕು. ಮಾರ್ಕೆಟ್ 12ನೇ ತಾರೀಕಿಂದ ಸೈಡ್ ವೈಸ್ ಅಂತ ಮಾರ್ಕೆಟ್ ಇದೆ. ಬ್ರೇಕ್ಔಟ್ ಕೂಡ ಕೊಟ್ಟಿಲ್ಲ. ಇಂಟರ್ನಲ್ ಕೀ ಲೆವೆಲ್ಗಳನ್ನು ಕೂಡ ಮಾಡ್ಕೊಳ್ತಾ ಮಾರ್ಕೆಟ್ ಮೂವ್ ಆಗ್ತಿದೆ. ಫಸ್ಟಿಗೆ 12ಇಂದ ಬಂದ್ಬಿಟ್ಟು ಒಂದು 16ವರೆಗೂ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಸ್ವಿಂಗ್ ಮಾಡಿಬಿಟ್ಟು ಮೂವ್ ಆಗ್ತಾ ಇತ್ತು. ಅದಾದಮೇಲೆ ಸುಮ್ಮನೆ ಟ್ರೆಂಡ್ ಲೈನಲ್ಲಿ ಮಾರ್ಕೆಟ್ ನಿಧಾನಕ್ಕೆ ಮೂವ್ ಆಗೋಕ್ಕೆ ಶುರುವಾಯಿತು. ಟ್ರೆಂಡ್ ಲೈನ್ ಹಾಕಿದ್ರೆ ನಿಮಗೆ ಕಾಣಿಸ್ತೀವಿ. ಸೊ ಆಮೇಲೆ ನೆಕ್ಸ್ಟ್ 19ಇಂದ ಇವತ್ತು 20ನೇ ತಾರೀಕು ನಿಮಗೆ ಈ ಡೇಟಲ್ಲಿ ಮಾರ್ಕೆಟನ್ನು ನೋಡಿದ್ರೆ ನೀವು, ಸೊ ಡೋಜಿ ಕ್ಯಾಂಡಲ್ ಇದೆ. ಡೋಜಿ ಕ್ಯಾಂಡಲ್ ನಿಮಗೆ ಕಾಣಿಸ್ತಾ ಇರ್ಬೋದು. ಮೇಲ್ಗಡೆ ತುಂಬ ಲಿಕ್ವಿಡಿಟಿ ಇದೆ. ಓಕೆನಾ? ಸೊ ಲಿಕ್ವಿಡಿಟಿ ಸ್ವೀಪ್ ಮಾಡಿದ್ರ ಮೇಲೆ ಮಾರ್ಕೆಟು ಈಗ ಸಣ್ಣ ಜಾಗದಲ್ಲಿ ಮೂವ್ ಮಾಡ್ತಾ ಇದೆ. ಓಕೆನಾ? ಸೊ ತುಂಬಾ ರಿಜೆಕ್ಷನ್ಗಳು ಮೇಲ್ಗಡೆಯಿಂದ ಬಂದಿದೆ. ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. ಸೊ ಸೆಲ್ಲಿಂಗ್ ಪ್ರೆಷರ್ ಇರೋ ಕಾರಣ ನಾನು ಸ್ವಲ್ಪ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೆ, ನನಗೆ ಒಂದು ಸೆಲ್ಲಿಂಗ್ ಅಪರ್ಚುನಿಟಿ ಏನಾದರೂ ಸಿಗುತ್ತಾ ಅಂತ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಇದನ್ನು ನೋಡಿದವನು 4 ಅವರಿಂದ 15 ಮಿನಿಟ್ಗೆ ನಾನು ಜಂಪ್ ಆದೆ. 4 ಅವರ್ ಒಂದು ಸರ್ತಿ ನೋಡಿ ಆದ್ಮೇಲೆ 15 ಮಿನಿಟ್ಸಿಗೆ ನಾನು ಜಂಪ್ ಆದೆ. ಸೊ 15 ಮಿನಿಟ್ಸಲ್ಲಿ ನಾವು ನೋಡ್ಬೋದು ಏನಾಗ್ತದೆ ಅಂತಂದರೆ, ಇದೊಂದು ಝೋನಲ್ಲಿ ಮಾರ್ಕೆಟ್ ಇತ್ತು. ಫಸ್ಟ್ ಮಾರ್ಕೆಟು ಈ ಝೋನಿಂದ ಮತ್ತೆ ಮೇಲೆ ಹೋಗಿತ್ತು. ಅದರಲ್ಲಿ ನೆಕ್ಸ್ಟ್ ಕೆಳಗಡೆ ಬಂತು, ಲಿಕ್ವಿಡಿಟಿ ಹಂಟ್ ಮಾಡಿತ್ತು. ಲಿಕ್ವಿಡಿಟಿ ಎಲ್ಲಿ ಹಂಟ್ ಮಾಡಿತ್ತು ಅಂತಂದರೆ, ಲಾಸ್ಟು ಒಂದು ಆರ್ಡರ್ ಬಾಕ್ಸ್ ಇದೆ, ಆ ಜಾಗದಲ್ಲಿ ಲಿಕ್ವಿಡಿಟಿ ಹಂಟ್ ಮಾಡಿ ಮತ್ತೆ ವಾಪಸ್ ಮತ್ತೆ ಅದೇ ಝೋನ್ ಒಳಗಡೆ ಹೋಯಿತು. ಸೊ ಇವಾಗ ನೋಡಿದ್ದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಏನಾಯಿತು ಅಂತಂದರೆ, ಮಾರ್ಕೆಟ್ ಇಂದ ಸ್ವಲ್ಪ ಅದು ಸಪೋರ್ಟ್ ಝೋನಲ್ಲಿ. ಸೊ ದೇರ್ ವಿಲ್ ಬಿ ಚಾನ್ಸ್ ಟು ಹಂಟ್ ಲಿಕ್ವಿಡಿಟಿ ಅಟ್ ದಿ ಬಾಟಮ್ ಲೆವೆಲ್. ಸೊ ಅದ್ರ ನೆಕ್ಸ್ಟ್ ಕ್ಯಾಂಡಲ್ಲು ನಾನು ವೆಯ್ಟ್ ಮಾಡ್ತಾ ಇದ್ದೆ, ಏನಾಗುತ್ತೆ ನೋಡೋಣ ಅಂತ. ಸೊ 15 ಮಿನಿಟ್ಸ್ ನನಗೆ ಮತ್ತೊಂದು ಕ್ಯಾಂಡಲ್ ಸೇಮ್ ಹ್ಯಾಮರ್ ಟೈಪ್ ಸ್ವಲ್ಪ ಸಿಕ್ತು. ಸೊ ಅದು ಬಂದುಬಿಟ್ಟು ಒಂದು ಹ್ಯಾಮರ್ನ 70% ಬಾಡಿಯನ್ನು ಹಾಕಿ ಕವರ್ ಮಾಡಿದೆ. ನಾನೇನು ಮಾಡಿದೆ, ನೆಕ್ಸ್ಟ್ 1 ಮಿನಿಟ್ಗೆ ಜಂಪ್ ಆಗಿದೆ. ಓಕೆ, ನನಗೆ ಗೊತ್ತಾಯಿತು ಇಲ್ಲಿ ಬ್ರೇಕ್ಔಟ್ ಆಗ್ತದೆ. ಸೊ 1 ಮಿನಿಟ್ಗೆ ನಾನು ಜಂಪ್ ಆದೆ. ಸೊ ನನಗೆ ಟ್ರೇಡ್ ಸೆಟಪ್ ಸಿಗುತ್ತಂತ. 1 ಮಿನಿಟ್ಗೆ ಜಂಪ್ ಆದಾಗ ನೋಡ್ಬೋದು ನಿಮ್ಗೆ ಇಲ್ಲೊಂದು ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇದೆ. ಸೊ ಐ ಡಿಸ್ಕೋಡ್ ಇಟ್ ಆ್ಯಸ್ ಆರ್ಡರ್ ಬ್ಲಾಕ್. ಆರ್ಡರ್ ಬ್ಲಾಕ್. So these are order block. Okay. After that market goes down.
ಆಮೇಲೆ ನೆಕ್ಸ್ಟ್ ಒಂದು ಸಣ್ಣ ಒಂದು ರಿಫ್ರೆಶ್ಮೆಂಟ್ 15 ಮಿನಿಟ್ಸಲ್ಲಿ ನಾವು ನೋಡಿದ್ವಿ. ಆ ರಿಫ್ರೆಶ್ಮೆಂಟ್ ನಂತರ ಓಕೆ ಒಂದು ಝೋನ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಸಡನ್ನಾಗಿ ಫಾಲೋ ಆಯಿತು ಮಾರ್ಕೆಟ್. ಅಂದರೆ ಮಾರ್ಕೆಟ್ ಕೆಳಗಡೆ ಬಿತ್ತು. ದಟ್ ಮೀನ್ಸ್ ಇವಾಗ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ನನಗೆ ಕನ್ಫರ್ಮ್ ಆಯಿತು. ಸೊ ಅದಾದಮೇಲೆ ನಾನು ಏನು ಮಾಡಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಮೇಲೆ ವೆಯ್ಟ್ ಮಾಡಿದೆ ಎಂಟ್ರಿ ಗೊತ್ತಾ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಏನಕ್ಕೆ ಯಾವುದು ಒಂದು ಟೂಲ್ ಯೂಸ್ ಮಾಡಿದೆ ಅಂತಂದರೆ ನಾನು ಫಿಫ್ತ್ ರೇಷಿಯೋನ ಮೆಂಟೇನ್ ಮಾಡಿದೆ ಫ್ರಮ್ ದಿಸ್ ಟೈಮ್ ಟು ಲಾಸ್ಟ್ ದಿಸ್ ಟೈಮ್. ಓಕೆ, 61.8 ಏರಿಯಾ ಇಲ್ಲಿ ಬರ್ತಾ ಇತ್ತು. ಸೊ ಅದಾದಮೇಲೆ ಇನ್ನೊಂದು ಏನಂತಂದರೆ ನನಗೆ ಇದು ಒಂದು ಎಸ್ ಪಿ ಟಿ ಕೂಡ ಕಂಡು ಬರುತ್ತೆ. ಎಸ್ ಪಿ ಟಿ ಫೇರ್ ವ್ಯಾಲ್ಯೂ ಗ್ಯಾಪ್, here it is, fair value gap, you can see here. So this is the SPP. Okay, so this is the SPP. So ನಾನು ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಲೆವೆಲಿಗೆ ಬರಲಿ ಅಂತ ಮಾಡ್ತೀನಿ. ನನ್ನ ಲೆವೆಲಿಗೆ ಬಂದಾದ್ಮೇಲೆ ಎಂಟ್ರಿ ಎಕ್ಸಿಕ್ಯೂಟ್ ಮಾಡೋಣ ಅಂತ. ಸೊ ಇಲ್ಲಿ ಜಸ್ಟ್ ಬಂದ ತಕ್ಷಣ ನಾನೇನು ಮಾಡಿದೆ, ಈ ನೆಕ್ಸ್ಟ್ ರೆಡ್ ಈ ಕ್ಯಾಂಡಲ್ ಏನಾಯಿತು, ಡೋಜಿ ಕ್ಯಾಂಡಲ್ ಬಂತು. ಸೊ ಡೋಜಿ ಕ್ಯಾಂಡಲ್ನ ಎಂಟ್ರಿ ನಾನು ಮಾಡಲಿಲ್ಲ, ವೆಯ್ಟ್ ಮಾಡಿದೆ. ನಾನು ಡೋಜಿ ಕ್ಯಾಂಡಲ್ ನನಗೆ ಆ ಸಿಗ್ನಲ್ ಕನ್ಫರ್ಮ್ ಸಿಕ್ಕಿದ ಮೇಲೆ ನಾನು ಎಂಟ್ರಿ ಮಾಡೋದು. ಸೊ ಗೋಧಿ ಕ್ಯಾಂಡಲ್ ಆದಮೇಲೆ ಇದೊಂದು ಬಿಗ್ ರೆಡ್ ಕ್ಯಾಂಡಲ್ ಬಂತು. ಸೊ ಆ ರೆಡ್ ಕ್ಯಾಂಡಲ್ ಕಂಪ್ಲೀಟ್ ಆದ ತಕ್ಷಣವೇ ನಾನೇನು ಮಾಡಿದೆ, ಎಂಟ್ರಿ ಮಾಡಿದೆ. ಸೊ ಎಂಟ್ರಿ ಮಾಡಿಬಿಟ್ಟು ನನ್ನ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ನನ್ನ ಟಾರ್ಗೆಟ್ ಬಂದ್ಬಿಟ್ಟು 84,553.39 ಅಲ್ಲಿ ಇಟ್ಟೆ. ಆಮೇಲೆ ನನ್ನ ಎಕ್ಸೆಲ್ ಬಂದ್ಬಿಟ್ಟು FE2 ಮೇಲೆಡೆ. ಸೊ ನೋಡೋಣ ಈ ಟ್ರೇಡ್ ಹೇಗೆ ಹೋಗುತ್ತೆ ಅಂತ. ರೈಟ್, okay, we got this picture here. Let's see. So I'll just adjust my stop loss here. ನಾನು ಹೇಳಿದಾಗೆ ಸ್ಟಾಪ್ ಲಾಸ್ನ ನಾನು ನನ್ನ ಪೀಚ್ ಲೆವೆಲಲ್ಲಿ ಹೇಳಿದ್ದು ಇಂಟರ್ಫೇಸ್ done now, and there is no risk. Now it is risk free. Now it is risk free trade. And this is my real estate as you can see here. ತುಂಬ ಏನಿಲ್ಲ, ಬರೀ ಒಂದು $12 ಏನೋ ಕಾಣುತ್ತೆ ಅಷ್ಟೇ. ತುಂಬ ಬೋಲ್ಡ್ ಅಕೌಂಟು, ತುಂಬ ದಿನ ಆದ್ರೂ ಈ ಅಕೌಂಟ್ ಓಪನ್ ಮಾಡೋದು $12 ಡಿಸ್ಕೌಂಟ್. ಸೊ ಐ ಥಾಟ್ ನಾನು $12 ಇದ್ದರೆ ಟ್ರೇಡ್ ಮಾಡಿ ಹೇಳಿ ಟ್ರೈ ಮಾಡಿದ್ದೆ. ಸೊ ಅದು ಗೋದಾನ ಔಟ್ ಇದನ್ನೇ ನೀವು ನೋಡ್ತಾ ಇರ್ಬೋದು. ಲಾಸ್ಟ್ ಮಾರ್ಕೆಟ್ ಸ್ವಿಚ್ ಮಾಡಿರೋಂಥ ಕ್ಯಾಂಡಲ್ ಬಂದ್ಬಿಟ್ಟು ಈ ಹ್ಯಾಮರ್ ಕ್ಯಾಂಡಲ್. ಈ ಕ್ಯಾಂಡಲ್ ಹತ್ತನೇ ಮಾರ್ಕೆಟ್ ಬಂದ್ಬಿಟ್ಟು ಮತ್ತೆ
final update of this trade. So ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ದು ಆ ಟಾರ್ಗೆಟ್ ಇವಾಗ ಪೂರ್ತಿಯಾಗಿ ಹಿಟ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿ ನನ್ನ ಆರ್ಡರ್ ಕ್ಲೋಸ್ ಆಗಿದೆ. ದಟ್ ಈಸ್ ದ ಬ್ಯಾಡ್ ಥಿಂಗ್ ಹಿಯರ್. ಬಟ್ ಹವೆವರ್ ನಮ್ಮ ಅನಾಲಿಸಿಸ್ ಪ್ರಕಾರ ನಮ್ಮ ಟಾರ್ಗೆಟ್ ಇಲ್ಲಿ ಫಿಕ್ಸ್ ಆಗಿದೆ. ಸೊ ರೀ ಎಂಟ್ರಿ ಸಿಕ್ಕಿತ್ತು, ಬಟ್ ನಾನು ಆ ಟೈಮಲ್ಲಿ ನೋಡಲಿಲ್ಲ, ಬೇರೆ ಏನೋ ಕೆಲಸ ಮಾಡ್ತಿದ್ದೆ. ಸೊ ನನಗೆ ಆ ಟ್ರೇಡ್ ಮತ್ತೆ ತಗೊಳ್ಳಿಕ್ಕೆ ಆಗಲಿಲ್ಲ. ರೀ ಎಂಟ್ರಿ ಯಾಕೆ ಸಿಕ್ತು ಅನ್ನೋದು ಕೂಡ ನಿಮಗೆ ರೀಸನ್ ಹೇಳ್ತೀನಿ. ಇಲ್ಲಿಂದ ಕೆಳಗಡೆ ಎಫ್ ಇ ಜಿನ ಕೆಳಗಡೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಮೇಲೆ ಮತ್ತೆ ಮಾರ್ಕೆಟು ಫೇರ್ ವ್ಯಾಲ್ಯೂ ಗ್ಯಾಪ್ ಸಿಕ್ತು. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಹತ್ರ ಮತ್ತೆ ಮಾರ್ಕೆಟ್ ರೀಟೆಸ್ಟ್ ಮಾಡೋಕ್ಕೆ ಹೋಯಿತು. ರೀಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಡೌನ್ ಫಾಲ್ ಆಗಿದೆ. ನೀವು ನೋಡ್ಬೋದು. ಸೊ ಬಟ್ ಎನಿವೇಸ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಯಿತು, ಬಟ್ ನಮ್ಮ ಟಾರ್ಗೆಟ್ ಪ್ರೊಟೆಕ್ಟ್ ಸಿಕ್ಕಿದೆ. ಗ್ರೇಟ್ ಥಿಂಗ್. ಸೊ ಇದು ಈ ಒಂದು ಬಿ ಟಿ ಸಿ ಕಂಪ್ಲೀಟ್ ಅಪ್ಡೇಟ್ ಲಾಸ್ಟ್ ಒಂದು ಟ್ರೇಡಿಂದು. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ಇದೇ ಥರ ಏನಾದರೂ ವಿಡಿಯೋ ಬೇಕು ಅಂತ